ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಉತ್ತಮವಾಗ್ತಾ ಇದೆ. ಸತತವಾಗಿ ಸುರಿತಾ ಇರುವಂತಹ ಮಳೆ ರಾಜ್ಯದ ಹಲವು ಕಡೆಗಳಲ್ಲಿ ಸಾಲು ಸಾಲು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಕಚವಿ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಿರಂತರ ಮಳೆಗೆ ಗ್ರಾಮದ ಬಳಿ ಇರುವಂತಹ ಕೊಪ್ಪದ ಕೆರೆ ಸಂಪೂರ್ಣವಾಗಿ ತುಂಬಿ ಕೆರೆ ಕೋಡಿ ಬಿದ್ದು ಗ್ರಾಮದ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಜನರು ರಾತ್ರಿ ಇಡೀ ನೀರನ್ನು ಹೊರಹಾಕುವಂತಹ ಕೆಲಸದಲ್ಲಿಯೇ ಬ್ಯುಸಿಯಾಗಿದ್ದರು. ಮನೆಯ ಮುಂದೆ ಕಲ್ಲನ್ನು ಇಟ್ಟು ಬದುವಿನಂತೆ ನಿರ್ಮಾಣ ಮಾಡಿ ಮನೆಗೆ ನೀರು ಬಾರದಂತೆ ಎಚ್ಚರಿಕೆ ವಹಿಸಿದರು. ಆದರೂ ಸಹ ನೀರು ಮನೆಯ ಒಳಗೇನೆ ನುಗ್ತಾ ಇದೆ. ಪ್ರತಿ ವರ್ಷ ಮಳೆ ಹೆಚ್ಚಾಗಿ ಕೆರೆ ಕೋಡಿ ಬಿದ್ದು ಗ್ರಾಮಕ್ಕೆ ನೀರು ಬರುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಣ್ಣ ನೀರಾವರಿ ಇಲಾಖೆ ದೊಡ್ಡ ಕಾಲುವೆಯನ್ನು ನಿರ್ಮಿಸಿ ನೀರು ಹಳ್ಳ ಸೇರುವ ವ್ಯವಸ್ಥೆಯನ್ನು ಮಾಡಿತ್ತು. ಆದರೆ ಕಳಪೆ ಕಾಮಗಾರಿಯಿಂದಾಗಿ ನೀರನ್ನು ಬೇರೆಡೆ ಬಿಡುವ ವ್ಯವಸ್ಥೆಯನ್ನು ಕೂಡ ಮಾಡಿಲ್ವಂತೆ. ಅಧಿಕಾರಿಗಳ ಎಡವಟ್ಟಿಗೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಈಗ ಅಧಿಕಾರಿಗಳ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಸ್ಥಳೀಯರು. ಕಳೆದ 4-5 ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆಗೆ ಅಕ್ಷರಶಃ ಈ ಗ್ರಾಮ ತತ್ತರಿಸಿ ಹೋಗಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಕಚವಿ ಗ್ರಾಮದಲ್ಲಿದ್ದೇನೆ. ನಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ, ಇದು ಕಳೆದ 4-5 ದಿನಗಳಿಂದ ಏನು ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಗೆ ಸಂಪೂರ್ಣವಾಗಿ ಕೊಪ್ಪದ ಕೆರೆ ಸಂಪೂರ್ಣವಾಗಿ ಕೋಡಿ ಬಿದ್ದಿರೋ ಕಾರಣ ಏನೋ ಊರ ಒಳಗೆ ನೀರು ಸಂಪೂರ್ಣವಾಗಿ ಹೋಗಿರುವಂಥದ್ದು. ಸುಮಾರು 100ಕ್ಕೂ ಅಧಿಕ ಮನೆಗೆ ಈಗಾಗಲೇ ನೀರು ಜಲಾವೃತಗೊಂಡಿರುವಂಥದ್ದು. ಕಳೆದ 4-5 ದಿನಗಳಿಂದ ಇದೇ ರೀತಿಯಾದಂತಹ ನೀರನ್ನು ಎತ್ತಿ ಹಾಕುವಂತಹ ಪರಿಸ್ಥಿತಿ, ನಿದ್ದೆನೂ ಕೂಡ ಮಾಡದೆ ಮನೆಯನ್ನು ಜೋಪಾನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾವೊಬ್ಬ ಅಧಿಕಾರಿಗಳು ಕೂಡ ತಾತ್ಕಾಲಿಕವಾಗಿ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಹೀಗಾಗಿ ಇಲ್ಲಿ ಈ ಒಂದು ದೃಶ್ಯದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ಕೆರೆಯ ಮೇಲೆ ಏನೋ ಕೋಡಿ ಬಿದ್ದಿರೋ ಕಾರಣಕ್ಕಾಗಿ ಊರಿನ ಪ್ರಮುಖ ರಸ್ತೆಯಲ್ಲೇ ಸಂಪೂರ್ಣವಾಗಿ ನೀರು ಬರ್ತಾ ಇದೆ. ಪ್ರಮುಖ ಮನೆಗಳಿಗೆ ನೀರು ಹೋಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಮಾಡದ ಕೆಲಸವನ್ನು ತಾವೇ ಸ್ವತಃ ನಿಂತು ಏನೋ ಮಣ್ಣು ಮತ್ತು ಕಲ್ಲನ್ನು ಹಾಕಿ ಮನೆಗೆ ನೀರು ಬರಬಾರ್ದು ಅನ್ನೋ ಏನೋ ಒಡ್ಡನ್ನು ಕಟ್ಕೊಂಡಿರುವಂಥದ್ದು. ಆ ಅಮ್ಮ ನೋಡ್ಬೋದು, ಬೆಳಗ್ಗೆ ಅಂದರೆ 4-5 ದಿನಗಳಿಂದ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸುವಂಥದ್ದು. ಅಂದರೆ ನೀರು ಬರುವಂತಹ ನೀರನ್ನು ಹೊರಗೆ ಹಾಕುವಂಥ ಕೆಲಸ, ಮನೆಗೆ ಕಲ್ಲನ್ನು ಹಾಕಿಕೊಂಡು ನೀರು ಬರದಂತೆ ಒಡ್ಡನ್ನು ಕಟ್ಕೊಂಡಿರುವಂಥದ್ದು ಈ ದೃಶ್ಯ ಈ ಗ್ರಾಮದಲ್ಲಿ ಸಾಮಾನ್ಯವಾಗಿದೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಇದನ್ನು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸಕ್ಕೆ ಹೋಗಿಲ್ಲ. ಈ ಒಂದು ದೃಶ್ಯವನ್ನು ತೋರಿಸ್ತೀನಿ ನಿಮಗೆ. ಈ ಓಣಿ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ. ನಾನು ಇದೊಂದು ಮನೆ ತೋರಿಸ್ತೇನೆ ನಿಮಗೆ. ಸಂಪೂರ್ಣವಾಗಿ ನೀರು ಹೋಗುತ್ತೆ ಅನ್ನೋ ಭಯದಿಂದ ಎಲ್ಲವನ್ನು ಕೂಡ ಮನೆಯ ಮುಂದೆ ಮಣ್ಣು ಕಲ್ಲುಗಳನ್ನು ಹಾಕಿ ನೀರು ಬರದಂತೆ ಎಚ್ಚರವನ್ನು ವಹಿಸಿರುವಂಥದ್ದು. ಅಂದರೆ ಅವರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾವ ರೀತಿ ಸಮಸ್ಯೆ ಆಗಿದೆ ನಿಮಗೆ, ಏನು ಯಾವಾಗಿಂದ ನೀರು ಬರ್ತಾ ಇದೆ? ನಮ್ಗೆ ಇವತ್ತಿಗೆ 8 ದಿವಸ ಆತ್ರಿ ಸರ. ತುಂಬ ಕಷ್ಟ ಆಗಕತ್ತೈತಿ ನೀರು. ಮತ್ತು 10 ವರ್ಷ ಆತ್ರಿ ಇದು ನಮ್ದು ಸಮಸ್ಯೆ ಆಗಕತ್ತೈತಿ. ಅವ್ರು ಬರ್ತೇನೆ ಅಂತಾರೆ, ಆಫೀಸರ್ ಬರ್ತೇನೆ ಅಂತಾರೆ ಹೋಗ್ತಾರೆ, ಬರ್ತೇನೆ ಅಂತಾರೆ ಹೋಗ್ತಾರೆ. ಹೊರಗೆ ತಪ್ಸಕ್ಕೆ ಬರ್ತೈತ್ರಿ, ಊರಾಗ ನೀರು ಬರ್ಲಂಗೆ ತಪ್ಸಕ್ಕೆ ಬರ್ತೈತ್ರಿ. ಆದ್ರೆ ಯಾರು ಅದ್ರ ಬಗ್ಗೆ ಏನು ಗಮನ ಮಾಡಾಕತ್ತಿಲ್ಲ ಸರ್, ಅಷ್ಟೇ. ಅದ್ರ ಬಿಟ್ಟರೆ ಇದಿಷ್ಟು ಏನೋ ಮನೆಯ ಮಾಲೀಕನ ಆಕ್ರೋಶವಾದರೆ, ಅಂದರೆ ಗ್ರಾಮಕ್ಕೆ ನೀರು ಬರದಂತೆ ತಡೆಗಟ್ಟಬಹುದು. ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ನೀರನ್ನು ತಡೆಗಟ್ಟುವಂಥ ಕೆಲಸ ಮಾಡಿಲ್ಲ. ಏನು ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ, ಅಂದರೆ ಪ್ರತಿನಿತ್ಯ ಈ ಗ್ರಾಮದಿಂದ ಬೇರೆ ಗ್ರಾಮಕ್ಕೆ ಹೋಗುವ ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ. ಆದರೆ ಕೆರೆ ಕೋಡಿ ಬಿದ್ದು ಬೇರೆ ಬೇರೆ ಕಾಲುವೆಯನ್ನು ಹೊಡೆದು ಬೇರೆ ಕಡೆ ಹೋಗಿಸುವಂಥ ಕೆಲಸವನ್ನು ಮಾಡಬೇಕು. ಆದರೆ ಅಧಿಕಾರಿಗಳು ಏನೋ ಜಮೀನು ಹಾಳಾಗ್ತವೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನೀರನ್ನು ಹೊಡೆದು ಊರಿಗೆ ಬಿಟ್ಟಿರುವಂಥದ್ದು. ಹೀಗಾಗಿ ಗ್ರಾಮದ ಜನರು ಎಲ್ಲರೂ ಕೂಡ ಜೀವ ಭಯದಿಂದಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ನಗರ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.